ಬೆಂಗಳೂರಿನಿಂದ ತಾಳಗುಪ್ಪಕ್ಕೆ ಹೋಗುತ್ತಿದ್ದ ರೈಲಿನ ಮೇಲೆ ಅರಸಾಳು ಬಳಿ ಬೃಹತ್ ಮರ ಬಿದ್ದ ಪರಿಣಾಮ ರೈಲು ಅರಸಾಳು ಬಳಿಯೇ ನಿಂತಿದೆ. ಬೆಂಗಳೂರಿನಿಂದ 3 ಗಂಟೆಗೆ ಬಿಟ್ಟು ಶಿವಮೊಗ್ಗಕ್ಕೆ ಬಂದು ಅಲ್ಲಿಂದ ತಾಳಗುಪ್ಪದ ಕಡೆ ಹೋಗುತ್ತಿದ್ದ ಪ್ಯಾಸೆಂಜರ್ ರೈಲು ಅರಸಾಳು ಬಳಿ ಬರುವಾಗ ರಾತ್ರಿ 8:35ರ ಸುಮಾರಿಗೆ ರೈಲಿನ ಮೇಲೆ ಭಾರೀ ಗಾತ್ರದ ಮರವೊಂದು ಬಿದ್ದಿದೆ. ಜೊತೆಗೆ ವಿದ್ಯುತ್ ಕಂಬಗಳಿಗೂ ಕೂಡ ಹಾನಿಯಾಗಿದೆ. ರೈಲಿನಲ್ಲಿದ್ದ ಪ್ರಯಾಣಿಕರೆಲ್ಲರೂ ಸುರಕ್ಷಿತವಾಗಿದ್ದು, ಇತರೆ ಯಾವುದೇ ರೀತಿಯ ಹಾನಿ ಸಂಭವಿಸಿದ ಬಗ್ಗೆ ವರದಿಯಾಗಿಲ್ಲ. ಈಗಾಗಲೇ ಮರ ತೆರವು ಕಾರ್ಯಾಚರಣೆ ವೇಗದಿಂದ ಸಾಗುತ್ತಿದ್ದು, ರೈಲು ತಾಳಗುಪ್ಪ ತಲುಪುವುದು ಕೆಲವು ಗಂಟೆಗಳ ಕಾಲ ವಿಳಂಬವಾಗುವ ಸಾಧ್ಯತೆ ಇದೆ ಎಂದು ರೈಲಿನಲ್ಲಿದ್ದ ಪ್ರಯಾಣಿಕರು ವಿಡಿಯೋ ಮೂಲಕ ಮಾಹಿತಿ ನೀಡಿದ್ದಾರೆ. ಸರ್ ನಮಸ್ಕಾರ. ಮಧ್ಯಾಹ್ನ 3 ಗಂಟೆಗೆ ಬೆಂಗಳೂರು ಬಿಟ್ಟಿರ್ತಕ್ಕಂಥ ಟ್ರೈನ್ ಬೆಂಗಳೂರು ಟು ತಾಳಗುಪ್ಪ ಈಗ ಶಿವಮೊಗ್ಗ ಅರಸಾಳದ ಸಮೀಪದಲ್ಲಿ ಟ್ರೈನ್ ಬಂದು ನಿಂತ್ಕೊಂಡಿದೆ. ಸೊ ಮರ ಮತ್ತು ಎಲೆಕ್ಟ್ರಿಕಲ್ ಕಂಬಗಳೆಲ್ಲ ಬಿದ್ದು ಟ್ರೈನ್ ಜಾಮ್ ಆಗಿ ಮರ ತಿರುವುಗೊಳಿಸೋ ತನಕ, ಎಲೆಕ್ಟ್ರಿಕಲ್ ಕಂಬ ತಿರುಗಿಸೋ ತನಕ ಟ್ರೈನ್ ಮುಂದೆ ತಾಳಗುಪ್ಪಕ್ಕೆ ಹೋಗೋ ನಿರೀಕ್ಷೆಗಳು ಕಂಡು ಬರ್ತಾ ಇಲ್ಲ. ಹಾಗಾಗಿ ಇದು ಎಲ್ಲ ಪ್ರಯಾಣಿಕರಿಗೆ ಮತ್ತೆಲ್ಲ ಒಂದು ಈ ಭಾಗದ ಒಂದು ಇಲಾಖೆಗೆ ಅಥವಾ ಸಂಬಂಧಪಟ್ಟವರಿಗೆ ಒಂದು ಮಾಹಿತಿಯನ್ನು ತಿಳಿಸ್ಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಹೋಗ ನ್ಯೂಸ್ ಪೋಸ್ಟ್ ಮಾಠಂ ಇದು ಹೊಸನಗರ ತಾಲೂಕಿನ ಮೊಟ್ಟಮೊದಲ ಅಧಿಕೃತ ನ್ಯೂಸ್ ಯೂಟ್ಯೂಬ್ ಚಾನೆಲ್. ತಾಲೂಕಿನ ನಿತ್ಯ ಸುದ್ದಿಗಳನ್ನ ಆ ಕ್ಷಣವೇ ಓದಲು ನಮ್ಮ www.newspostmatham.in ಡೈಲಿ ನ್ಯೂಸ್ ವೆಬ್ಸೈಟ್ ಕ್ಲಿಕ್ ಮಾಡಿ.